ರೀಸನ್‌ಗೋಸ್ಕರ ನಾನು ವಿಡಿಯೋಸ್‌ನ ಮಾಡಕ್ಕಾಗ್ಲಿಲ್ಲ. ಮಿಸ್ಟೇಕು ನಂದೇ ಅಂತಾನೆ ಹೇಳ್ಬೋದು. ಬಟ್ ಅದು ಯಾವ ರೀತಿ ಮಿಸ್ಟೇಕ್ ಆಯ್ತು ಅಂತಾನು ಗೊತ್ತಾಗ್ಲಿಲ್ಲ. ಬಟ್ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಎಲ್ಲಾನು ಸ್ಕಿಪ್ ಮಾಡ್ಬೇಡಿ. ನಮಸ್ತೆ ಎಲ್ಲರಿಗೂನು. ಇಷ್ಟೊಂದ್ ದಿನ ವಿಡಿಯೋ ಮಾಡಕ್ಕೆ ಆಗ್ಲಿಲ್ಲ ನನ್ಗೆ. ವಿಡಿಯೋ ಮಾಡಕ್ ಆಗದೆ ಇರೋಕೆ ಕಾರಣ ಏನು? ಯಾವ ಒಂದು ರೀಸನ್‌ಗೋಸ್ಕರ ನಾನು ವಿಡಿಯೋನ ಮಾಡ್ಲಿಲ್ಲ. ಪ್ರತಿಯೊಂದು ವಿಚಾರನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಯಾರೆಲ್ಲ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ವಿಡಿಯೋ ಮಾಡಕ್ಕೆ ಕಾರಣ ಗೃಹಲಕ್ಷ್ಮಿದು ಮುಖ್ಯಮಂತ್ರಿಗಳು ಚೇಂಜ್ ಆದ್ರು. ಗೃಹಲಕ್ಷ್ಮಿಯಲ್ಲಿ ಸಾಕಷ್ಟು ಅಪ್ಡೇಟ್‌ಗಳು ಬಂತು. ಮತ್ತೆ ಹಣಗಳನ್ನ ಅಷ್ಟೇ ಅವರು ಹತ್ತತ್ರ ಒಂದು 30 ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಇನ್ನ ಹಣ ಬಿಡುಗಡೆ ಮಾಡೋದಿದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ಪಿಂಚಣಿನಲ್ಲೂನು ಸುಮಾರಷ್ಟು ಜನರ ಹೆಸರುಗಳನ್ನ ತೆಗೆದು ಹಾಕಿದ್ದಾರೆ. ಗೃಹಲಕ್ಷ್ಮಿನಲ್ಲಿ ಹೊಸ ಕಾನೂನುಗಳನ್ನ ಬಿಡ್ತಾ ಇದ್ದಾರೆ. ಅಂದ್ರೆ ಹೊಸ ಒಂದು ಅಪ್ಡೇಟ್‌ಗಳನ್ನ ಬಿಡ್ತಾ ಇದ್ದಾರೆ. ಮತ್ತೆ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಹೊಸ ವಿಚಾರಗಳನ್ನ ತಗೊಂಡ್ ಬಂದಿದ್ದಾರೆ. ಇದೆಲ್ಲದನ್ನು ವಿಡಿಯೋನ ಮಾಡ್ಬೇಕಾಗಿತ್ತು. ನಾನು ಮಾಡಕ್ಕಾಗ್ಲಿಲ್ಲ. ಕಾರಣ ಏನಂತ ಹೇಳಿದ್ರೆ, ನನ್ನ ಕಳೆದ ಒಂದು ಲಾಸ್ಟ್ ಒಂದು 4-5 ವಿಡಿಯೋದಲ್ಲಿ ನಾನು ಹೇಳಿರೋ ಪ್ರಕಾರ ನಾನೊಂದು ಹೊಸ ಉದ್ಯಮವನ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ದೆ. ಅದ್ರದ್ದು ಒಂದ್ ಸ್ವಲ್ಪ ಸೆಟಪ್ ಎಲ್ಲ ಆಗೋಗಿತ್ತು. ಬಟ್ ನಂದು ಬುಕ್ ಸ್ಟಾಲ್ ಇರೋದ್ರಿಂದ ನನಗೇನಾಯ್ತು, ಈ ಒಂದು ಮಾರ್ಚ್ ಎಕ್ಸಾಮ್ ಎಲ್ಲ ಆದ್ಮೇಲೆ ರಜಾ ಕೊಟ್ರಲ್ವಾ. 2 ತಿಂಗಳು ಫ್ರೀ ಇದ್ದೆ. ಆ 2 ತಿಂಗಳು ರಜಾ ಮುಗಿದ ನಂತರ ಏನಾಯ್ತು, ನನಗೆ ಸ್ವಲ್ಪ ನಾನು ಇನ್ನ ಎಕ್ಸ್ಟ್ರಾ ಏನಾದ್ರು ಅರ್ನಿಂಗ್ಸ್ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದಷ್ಟು ನಮಗೆ ಜೂನ್ ತಿಂಗಳಲ್ಲಿ ಎಕ್ಸಾಮ್ ಎಲ್ಲ ಮುಗಿದು, ಮಕ್ಳದ್ ರಜಾ ಎಲ್ಲ ಮುಗಿದು ಅಗೇನ್ ಅವ್ರದ್ದು ಶಾಲೆ ಸ್ಟಾರ್ಟ್ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಬುಕ್ ಸ್ಟಾಲ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ. ನಾವು ಸುಮಾರಷ್ಟು ಕೆಲಸಗಳಿರುತ್ತೆ. ಬುಕ್ಸ್ ಹಾಕೋದಾಗಿರ್ಬೋದು, ಮತ್ತೆ ಪ್ರತಿಯೊಂದನ್ನು ಜೋಡಿಸ್ಕೊಳೋದು. ಆಮೇಲೆ ಈ ಸೀಸನ್ ಅಲ್ಲಿ ನಮಗೆ ಹೆಂಗೆ ಅಂತ ಹೇಳಿದ್ರೆ, ಐಟಮ್ ಯಾವಾಗ ಯಾವ ಐಟಮ್ ಖಾಲಿ ಆಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಇವತ್ತು ತಂದಿದೀವಿ ಅಂತ ಹೇಳಿದ್ರೆ ಸಂಜೆಗೆ ಖಾಲಿ ಆಗ್ಬೋದು, ಬೆಳಗ್ಗೆನೆ ಖಾಲಿ ಆಗ್ಬೋದು. ಅದನ್ನೆಲ್ಲ ನಾವು ರೀಸ್ಟಾಕ್ ಮಾಡ್ತಾನೆ ಇರ್ಬೇಕಾಗುತ್ತೆ. ಬಟ್ ಇನ್ನೊಂದ್ ಏನಂತ ಹೇಳಿದ್ರೆ, ನಮಗೆ ಮುಂಚೆ ಇವಾಗ ಒಂದು 10 ವರ್ಷದ ಹಿಂದೆ ಕಂಪೇರ್ ಮಾಡ್ಕೊಂಡಾಗೆ ಬಟ್ ಇವಾಗ ನಮಗೆ ಅಷ್ಟೊಂದು ಈ ಒಂದು ಸ್ಟೇಷನರಿ ಬಿಸ್ನೆಸ್ ಅಲ್ಲಿ ಲಾಭ ಇಲ್ಲ. ಬಟ್ ನಾವು ಬಿಸ್ನೆಸ್ಗೆ ಬಂದು 15 ವರ್ಷ ಆಗಿದೆ. ಹಾಗಾಗಿ ಇರೋ ಬಿಸ್ನೆಸ್ ಅನ್ನ ರನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಇದು ಮುಂಚೆ ನನ್ನ ತಮ್ಮ ಮಾಡ್ತಾ ಇದ್ದ ಈ ಒಂದು ವರ್ಕ್‌ನ. ಇವಾಗ ನಾನು ಇದಕ್ಕೆ ಆಲ್ಮೋಸ್ಟ್ ಅಲ್ಲಿ ಹತ್ತತ್ರ ದೀಪಾವಳಿಯಿಂದ ನಾನ್ ಮಾಡ್ತಾ ಇದ್ದೀನಿ. ಕಳೆದ 2025 ದೀಪಾವಳಿಯಿಂದ ನಾನ್ ಮಾಡ್ತಾ ಇದ್ದೀನಿ. ಹಾಗಾಗಿ ಬಟ್ ಇದ್ರ ಜೊತೆಗೇನೆ ನಾನು ಹೊಸ ಒಂದು ಬಿಸ್ನೆಸ್‌ಗಳನ್ನ ಹಾಕಿ ಅದ್ರಲ್ಲಿ ಒಂದ್ ಸ್ವಲ್ಪ ಯಾವ್ದ್ರಲ್ಲಿ ಮಾಡಿದ್ರೆ ವರ್ಕೌಟ್ ಆಗುತ್ತೆ, ಯಾವ್ದ್ರಲ್ಲಿ ಮಾಡಿದ್ರೆ ವರ್ಕೌಟ್ ಆಗಲ್ಲ. ಇದೆಲ್ಲದ್ರಲ್ಲೂ ನಾನು ಬಿಸಿ ಇದ್ದೆ. ಈ ಒಂದು ಅಂಗಡಿಯಲ್ಲಿ ಕುತ್ಕೊಂಡೇನೆ ನಾನು ಇನ್ನ ಎಕ್ಸ್ಟ್ರಾ ಏನ್ ಅರ್ನಿಂಗ್ಸ್‌ನ ಮಾಡ್ಬೋದು. ಇದನ್ ಬಿಟ್ಟು ನನಗೆ ಒಂದು ಉದ್ಯಮವನ್ನ ನಂಬ್ಕೊಂಡು ಯಾರನ್ನು ನಾವು ಜೀವನ ಮಾಡ್ಲಿಕ್ಕೆ ಆಗಲ್ಲ. ಇವತ್ತಿನ ಇದ್ರಲ್ಲಿ ಖರ್ಚೇ ಜಾಸ್ತಿ ಇದೆ. ನಮಗೆ ಬರ್ತಕ್ಕಂತ ಆದಾಯ ಕಡಿಮೆ ಇದೆ. ಹಾಗಾಗಿ ನಾನು ಸುಮಾರಷ್ಟು ಒಂದ್ ಸ್ವಲ್ಪ ಟ್ರೈನಿಂಗ್‌ಗಳ್ನ ತಗೊಂಡೆ. ಮತ್ತೆ ಇದ್ರ ಜೊತೆಗೆ ಹೊಸ ಬಿಸ್ನೆಸ್‌ಗಳನ್ನ ಆಡ್ ಆನ್ ಮಾಡ್ಕೊಂಡೆ. ಅದೆಲ್ಲನೂ ಸೆಟಪ್ ಮಾಡ್ಬೇಕಾಗಿತ್ತು. ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಸ್ಕೂಲ್ ಸ್ಟಾರ್ಟ್ ಆದ್ರೂನು ನನಗಿನ್ನ ಸ್ಕೂಲ್ ಸೀಸನ್ ನಡೀತಾ ಇದೆ. ಯಾಕಂದ್ರೆ ಬುಕ್ಸು, ಬೈಂಡಿಂಗು, ಮತ್ತೆ ಇವಾಗ ಪ್ರಾಜೆಕ್ಟ್ ವರ್ಕ್‌ನ ಕೊಡ್ತಾರೆ, ಆಕ್ಟಿವಿಟೀಸು. ನಮ್ದೆಲ್ಲ ಏನಂದ್ರೆ ತುಂಬಾ ಚಿಕ್ಕ ಐಟಮ್‌ಗಳಿರುತ್ತೆ. ಅದು ಏನಂದ್ರೆ ಇವಾಗ ಇಲ್ಲಿ ಇಟ್ಟಿರ್ತೀನಿ. ಇನ್ನು 5 ನಿಮಿಷ ಯಾರಾದ್ರು ಬಂದಂದ್ರೆ ಅದು ಮರ್ತೋಗ್ಬಿಡುತ್ತೆ. ಯಾಕಂದ್ರೆ ಅದ್ರ ಮೇಲೆ ಏನೋ ಒಂದ್ ಬಿದ್ದಿರುತ್ತೆ. ಒಂದ್ ಬುಕ್ ಬಿದ್ದಿರ್ಬೋದು, ಒಂದ್ ಬೈಂಡ್ ಬಿದ್ದಿರ್ಬೋದು. ಅದ್ರ ಮೇಲೆ ಏನೋ ಒಂದ್ ಬಿದ್ದೋಗಿರುತ್ತೆ, ಮರ್ತೋಗ್ಬಿಡುತ್ತೆ. ಅದ್ ಹುಡ್ಕಕ್ ಮತ್ತೊಂದಷ್ಟು ಟೈಮ್ ಬೇಕು. ಸಂಜೆ ಆದ್ರೆ ಸ್ವಲ್ಪ ರಶ್ ಇರುತ್ತೆ. ಮತ್ತೆ ಸ್ಕೂಲ್‌ದು ಜೆರಾಕ್ಸ್‌ಗಳು ತುಂಬಾ ಬರ್ತಾ ಇರುತ್ತೆ. ನನಗೆ ಒಂದ್ ಸ್ವಲ್ಪ ಮೈಂಡಿಗೆ ಸ್ವಲ್ಪ ಸ್ಟ್ರೆಸ್ ಅನ್ನೋದಾಯ್ತು. ಹಾಗಾಗಿ ಇದೆಲ್ಲಾನು ಒಂದು ಸೆಟ್ ಮಾಡ್ಕೋಬೇಕು ಅನ್ನೋ ಇಂಟೆನ್ಷನ್‌ಗೋಸ್ಕರ ನನಗೆ ಈ ಒಂದು ವಿಡಿಯೋಗೆ ನಾನು ಕಾನ್ಸಂಟ್ರೇಟ್ ಮಾಡಕ್ಕೆ ಆಗ್ಲಿಲ್ಲ. ಬಟ್ ಅವಾಗೊಂದು ಇವಾಗೊಂದು ರೀಲ್ಸ್ ಅಪ್ಲೋಡ್ ಮಾಡ್ತಾ ಇದ್ದೆ ಬಿಟ್ರೆ ಸರಿಯಾಗಿ ವಿಡಿಯೋ ಮಾಡಕ್ ಆಗ್ಲಿಲ್ಲ. ವಿಡಿಯೋಗೆ ನನಗೆ ಟೈಮ್ ಕೊಡೋಕೂನು ಸಹ ಆಗ್ಲಿಲ್ಲ. ಇನ್ ಮುಂದೆ ಇವಾಗ ಹೆಂಗೂ ಮ್ಯಾನೇಜ್ ಮಾಡ್ಬೋದು. ನಾನು ಆಲ್ರೆಡಿ ಒಂದ್ ಹಂತಕ್ಕೆ ಬಂದಿದೆ. ನನಗೆ ಇವಾಗ ಅಷ್ಟೊಂದು ವರ್ಕ್ ಏನ್ ಇರೋದಿಲ್ಲ. ಇನ್ ಮುಂದಿನ ದಿನಗಳಲ್ಲಿ ನಾನು ಯಥಾ ಪ್ರಕಾರ ನಿಮಗೆ ಏನು ನಾನು ಅಪ್ಡೇಟ್‌ಗಳನ್ನ ಸರ್ಕಾರಿ ಯೋಜನೆಗೆ ಸಂಬಂಧಪಟ್ಟ ಅಪ್ಡೇಟ್‌ಗಳನ್ನ ಕೊಡ್ತಾ ಇದ್ನಲ್ವಾ. ಅದೆಲ್ಲ ಅಪ್ಡೇಟ್‌ಗಳು ನನ್ನ ಒಂದು ಪೇಜಲ್ಲಿ ಸಿಗ್ತಾ ಹೋಗುತ್ತೆ. ನಿಮ್ಮ ಪ್ರೀತಿ ಪ್ರೋತ್ಸಾಹ ನನ್ನ ಮೇಲೆ ಇರ್ಲಿ. ಏನಂತ ಹೇಳಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ ನನ್ನ ಚಾನೆಲ್‌ನ. ಈ ಒಂದು ಸ್ಟೇಷನರಿ ಬಿಸ್ನೆಸ್ ಜೊತೆಗೆ ನಾನು ಏನೆಲ್ಲ ಹೊಸ ಒಂದು ಉದ್ಯಮಗಳನ್ನ ಪ್ರಾರಂಭ ಮಾಡಿದ್ದೀನಿ, ಅದರ ಒಂದು ಸಾಧಕ ಬಾಧಕಗಳು ಏನಿತ್ತು, ಏನೆಲ್ಲ ಇನ್ವೆಸ್ಟ್‌ಮೆಂಟ್ ಮಾಡಿದೆ, ಅದರಲ್ಲಿ ಯಾವುದನ್ನ ಮಾಡ್ಬೋದು, ಯಾವುದನ್ನ ಮಾಡಬಾರ್ದು ಹೇಳ್ತೀನಿ. ಹೊಸ ಅಪ್ಡೇಟ್‌ಗಳನ್ನ ಇದ್ರ ಜೊತೆಗೇನೆ ನಾನು ಕೊಡ್ತಾ ಹೋಗ್ತೀನಿ. ತುಂಬಾ ಜನ ಹೇಳ್ತಾರೆ, ನಾನು ಅದರಿಂದ ಅಷ್ಟು ಅರ್ನ್ ಮಾಡಿದೆ, ಇದರಿಂದ ಇಷ್ಟು ಅರ್ನ್ ಮಾಡಿದೆ, 590 ಕಟ್ಟಿ, 690 ಕಟ್ಟಿ ಕಲೀರಿ ಅಂತೆಲ್ಲ ಹೇಳ್ತಾರೆ. ನಾನು ಎಲ್ಲಾನು ಟ್ರೈ ಮಾಡಿ ಬಿಟ್ಟಿದ್ದೀನಿ. ಬಟ್ ಅದರಲ್ಲಿ ನನ್ನ ಒಂದು ಎಕ್ಸ್‌ಪೀರಿಯನ್ಸ್ ಮೇಲೆ ಯಾವ ಬಿಸ್ನೆಸ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೋದು, ರೈಟ್ ನಾವ್ ಯಾವ ಬಿಸ್ನೆಸ್‌ಗೆ ನಾವು ಸ್ವಲ್ಪ ರಿಸ್ಕ್‌ನ ತಗೊಂಡ್ರೆ ನಮಗೆ ಅರ್ನಿಂಗ್ಸ್ ಅನ್ನೋದಾಗುತ್ತೆ. ಇದೆಲ್ಲಾನು ನಾನು ಒಂದು 5-6 ಈ ಒಂದು ನನ್ನ ಒಂದು ಸ್ಟೇಷನರಿ ಬುಕ್ ಸ್ಟಾಲ್ ಜೊತೆಗೇನೆ ನಾನು ಒಂದು 5-6 ಬಿಸ್ನೆಸ್‌ನ ನಾನು ಟ್ರೈ ಮಾಡಿ ಬಿಟ್ಟಿದ್ದೀನಿ. ಅದರಲ್ಲಿ ಇಂಥದನ್ನ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಸಹ ನನಗೆ ಬಂದಿದೆ.
ಇದ್ರ ಜೊತೆಗೆ ನಾನು ಆ ಬಿಸ್ನೆಸ್‌ಗಳ್ನು ಸಹ ನಾನು ರನ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನನ್ನ ವಿಡಿಯೋಸ್‌ನ ನೋಡ್ತಾ ಇರಿ. ನಾನು ಏನೇನೆಲ್ಲ ಮಾಡಿದ್ದೀನಿ, ಯಾವ್ದನ್ನ ಮಾಡ್ಬೋದು, ಯಾವ್ದನ್ನ ಮಾಡಬಾರ್ದು. ಆಮೇಲೆ ಎಷ್ಟೋ ಒಂದಷ್ಟು ಟ್ರೈನಿಂಗು, ಅಫಿಲಿಕೇಟ್ ಮಾರ್ಕೆಟಿಂಗ್ ಅಂತೇಳಿ ಜನ ದುಡ್ಡನ್ನ ತಿನ್ನೋರುನು ಇದ್ದಾರೆ. ಸೊ ಅದ್ರಲ್ಲಿ ಯಾವ ತರ ಎಲ್ಲ ಜನ ಮೋಸ ಹೋಗ್ತಾರೆ, ಎಲ್ಲ ಸುಮಾರಷ್ಟು ವಿಷಯಗಳನ್ನ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಸೊ ಇವತ್ತಿಂದ ನಾನು ಎಲ್ಲಾನು ಹೇಳ್ತಾ ಹೋಗ್ತೀನಿ. ಸೊ ಏನೇನೆಲ್ಲ ಇದೆ, ಜನರಿಗೆ ಯಾವ ರೀತಿ ಎಲ್ಲ ಮೋಸ ಮಾಡ್ತಾರೆ, ನಾವ್ ಯಾವ ರೀತಿ ಉದ್ಯಮನ ಪ್ರಾರಂಭ ಮಾಡ್ಬೋದು, ಇನ್ವೆಸ್ಟ್‌ಮೆಂಟ್ ಮಾಡ್ದಲೇ ಏನ್ ಮಾಡ್ಬೋದು, ಇನ್ವೆಸ್ಟ್‌ಮೆಂಟ್ ಮಾಡಿ ಏನ್ ಮಾಡ್ಬೋದು. ಸೊ ಎಲ್ಲಾನು ಹೇಳ್ತಾ ಹೋಗ್ತೀನಿ. ಸೊ ನನ್ನ ಚಾನೆಲ್‌ನ ವಾಚ್ ಮಾಡ್ತಾ ಇರಿ. ಬರೀ ಗವರ್ನಮೆಂಟ್ ಸ್ಕೀಮ್ಸ್ ಅಂತಾನೆ ಅಲ್ಲ, ಪ್ರತಿಯೊಂದು ವಿಚಾರನೂ ಹೇಳ್ತಾ ಹೋಗ್ತೀನಿ. ಸೊ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಎಲ್ಲರಿಗೂ.